ಹಾಂ, ವಿದ್ಯಾರ್ಥಿಗಳೇ, ಇದನ್ನು ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಂಡು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದೆ. ಲಕ್ಷ ಕೊಟ್ಟು ನೋಡ್ರಿ ಎಲ್ಲರೂ. ಕೆಳಗಿನವುಗಳಲ್ಲಿ ಯಾವುದು 9ಕ್ಕೆ ಸಮ? ನಿಮಗೆ ಇಂಥ ಸಣ್ಣ ಲೆಕ್ಕಗಳನ್ನೇ ಕಲೀರಿ ನೀವು ಮೊದಲು. ಬಡ 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 ಎಲ್ಲ 35 ವರ್ಷದ ಗಣಿತಗಳನ್ನು ಮ್ಯಾಕ್ಸಿಮಮ್ ಮಾಡಿ ಹಾಕ್ತೀನಿ. ಕನಿಷ್ಠ 2-3 ಪೇಪರ್ ದಿನಾಲೂ ರಿವಿಷನ್ ಮಾಡ್ಬೇಕು ನೀವು. ಅಂದರೆ ನಿಮ್ಮ ಗಣಿತಗಳು ಭಾಳ ಬೇಗನೆ ಪಿಕಪ್ ಆಗ್ತದೆ. ಸಮಯ ಸ್ವಲ್ಪ ಉಳಿದದ. ಈಗ ಕೆಳಗಿನವುಗಳಲ್ಲಿ ಯಾವುದು 9ಕ್ಕೆ ಸಮ? ಟೈಮ್ ಕೊಟ್ಟದ, ಮಾಡ್ರಿ. ಹೆಂಗೆ ಮಾಡ್ಬೇಕು, ಹಿಂಗೆ ದಶಮಾಂಶ ಇದ್ದಾಗ ಅನ್ನೋದು ನಾ ತೋರಿಸ್ತೇನೆ ನಿಮಗೆ. ಆಮೇಲೆ ನಿಮಗೆ ಇಂಥ ಮಾದರಿಗಳು ಬಂದು ಅಂತ ನೀವು ಮಾಡಬೇಕಾಗ್ತದೆ. ಮಾಡೋದಾತರ ವಿಡಿಯೋ ಆನ್ ಮಾಡಿರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ದಶಮಾಂಶಗಳನ್ನು ತೆಗೆದು ಗುಣಾಕಾರ ಮಾಡಬೇಕು. ಆ ಬಂದ ಗುಣಲಬ್ಧಕ್ಕೆ ಸ್ಥಾನಗಳನ್ನು ಎಣಿಸಿ ಹಾಕಬೇಕು. ಅಂದರೆ ನಿಮಗೆ ಸಿಗ್ತದ ನೋಡ್ರಿ. ಈಗ ದಶಮಾಂಶ ತೆಗೀರಿ. ಇದನ್ನು ಎಷ್ಟಾಯ್ತು? ಇದು 15 ದಶಮಾಂಶ ಇಲ್ಲ. ಇದು ದಶಮಾಂಶ ತೆಗೆದ್ರೆ 6 ಆಯ್ತು. ಈಗ ಏನಾಯ್ತು? 15 6 ಎಷ್ಟಾಯ್ತು? 90 ಆಯ್ತು. 15 6 90 ಆಯ್ತು. ಈಗ ಸ್ಥಾನ ಎಣಿಸ್ರಿ. 1 2 3 1 2 3 ಬರೋಬರಿ 0.09 ಮುಂದಿನ ಸ್ಥಾನ ತೆಗೆದು ಬಿಡ್ರಿ. 0.09 ಆಯ್ತು. 9ಕ್ಕೆ ಸಮ ಆಗಲಿಲ್ಲ. ನೋಡ್ರಿ, ನಾ ಹೆಂಗೆ ತಿಳಿಸಿ ಹೇಳ್ತಂದು ಮೊದಲು ನೋಡ್ರಿ. ಈಗ ದಶಮಾಂಶ ತೆಗೆದಾಗ ಏನಾಯ್ತು? 6 ಆಯ್ತು. ಇದು 15 ಆಯ್ತು. 15 6 90 ಆಯ್ತು. ದಶಮಾಂಶ ಅನಿಸ್ರಿ. 1 2 3. ಈಗ ಆಲ್ರೆಡಿ 2 3 ಮಾಡ್ಕೋಬೇಕಾದ್ರೆ ಒಂದು 0 ಹಾಕೋಬೇಕು. ಮುಂದಿನ ದಶಮಾಂಶ ತೆಗೆದು ಬಿಡಬೇಕು. 0.9 ಆಗ್ತಿದ್ರು ಉತ್ತರ. 9 ಆಗಲಿಲ್ಲ. ಇನ್ನು ಇದನ್ನು ನೋಡಿ. ಇದನ್ನು 15 ಮಾಡ್ಕೋರಿ. ಇದನ್ನು ದಶಮಾಂಶ ತೆಗೆದ್ರೆ ಏನಾಗ್ತದ? 60 ಆಗ್ತದ. ನೋಡ್ರಿ, 15 6 90. ಇದೊಂದು 0 ಕೊಟ್ಟು ಬಿಡ್ರಿ. 9 ಆಯ್ತು. ಈಗ 3 ಸ್ಥಾನ ನೀವು ದಶಮಾಂಶ ಕೊಡ್ಬೇಕು. 1 2 3 ಅಂದರೆ 0.9 ಆಯ್ತು. ಯಾಕಂದ್ರೆ ಇಲ್ಲಿ ನೀವು 3 ಸ್ಥಾನ ಕೊಡ್ಬೇಕಲ್ಲ. ಈಗ ನೋಡ್ರಿ, 3 ಸ್ಥಾನ ಅದು ಇಲ್ಲ ನೋಡ್ರಿ. ಈಗ ದಶಮಾಂಶ ಮುಂದಿನ 0 ತೆಗೆದು ಉತ್ತರ ಇಡ್ರಿ. ಎಷ್ಟು ಬಂತಿದ್ರು ಉತ್ತರ? ಇದ್ರದ್ದು 0.9 ಬಂತು. ಹೆಂಗೆ ಮಾಡ್ತಾರ ಅನ್ನೋದು ನೀವು ತಿಳ್ಕೊಂಡ್ಬಿಟ್ರೆ ಗುರ್ತಾಗ್ಬಿಡ್ತದೆ ನಿಮ್ಗೆ. ಈಗ ಇದು 15. ಇದು 150 ಅದ ಗುಂಡ್ಲೆ. ಇದನ್ನು ದಶಮಾಂಶ ತೆಗೀರಿ. ಏನಾಗ್ತದ? 600 ಆಗ್ತದ. 15 6 90. ಮುಂದೆ ಪೂಜೆ ಎಷ್ಟವ? 3 0 ಎಷ್ಟು ಸ್ಥಾನ ಕೊಡ್ಬೇಕು? 1 2 3 ಸ್ಥಾನ ಕೊಡ್ರಿ. 3 ಸ್ಥಾನ ಕೊಟ್ರಿ ಏನಾಯ್ತು? 90 ಬಂತಿದ್ದು. 9 ಬರಲಿಲ್ಲ. ಉತ್ತರ 90 ಆಗಿಬಿಡ್ತು. ಇದು ಉತ್ತರ 100% ಆಗಿಬಿಡ್ತದೆ. 15 ಗುಂಡ್ಲೆ ದಶಮಾಂಶ ತೆಗೀರಿ. 600 ಆಯ್ತು. ದಶಮಾಂಶ ತೆಗೆದಾಗ 600 ಆಯ್ತು. 15 6 90. ಮುಂದೆ 2 0 ಕೊಡ್ರಿ. 2 0 ಕೊಡ್ರಿ. 15 6 90. 3 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 1 2 3 3 ಸ್ಥಾನ ಬಿಟ್ಟು 9.0000 ತೆಗೆದು ಬಿಟ್ಟಾಗಿದ್ದು ಪೂರ್ಣ ಸಂಖ್ಯೆ ಆಗಿಬಿಡ್ತು. 9 ಆಯ್ತು. ಉತ್ತರ ಸಂಖ್ಯೆ ಡಿ. ಹೆಂಗೆ ಮಾಡ್ಬೇಕು ಅನ್ನೋದು ಗುರ್ತಾಯ್ತು ಅಂದ್ರೆ ಮುಗೀತು. ನೀವು ಬಾಯಲ್ಲೇನೆ ಮಾಡ್ಬೋದದ. ಆದ್ರೆ ನಾ ರೀತಿ ಪ್ರಕಾರ ಕಲಿಸ್ಬೇಕಾಗ್ತದೆ. 4 ಆಪ್ಷನ್ಸ್ ಬಿಡಿಸಿ ತೋರಿಸಿದ್ರು. ಇದು 15 ಇಡ್ರಿ. ಇದೊಂದು ಸ್ಥಾನ ತೆಗೆದ್ರೆ 6 ಆಯ್ತು. 15 6 90 ಆಯ್ತು. 3 ಸ್ಥಾನ ಬಿಂದು ಕೊಟ್ರೆ 0.09 ಆಯ್ತು. ಉತ್ತರ ತೆಗಿಯಾಗ 0 ತೆಗೆದು ಇಡಬೇಕು. ಅಂದ್ರೆ ಇದ್ರದ್ದು ಉತ್ತರ ಎಷ್ಟು ಬಂತು? 0.09 ಬಂತು. ಇದು ಉತ್ತರ 9 ಆಗಲಿಲ್ಲ. ಆಮೇಲೆ ಇದನ್ನು ತೆಗೀರಿ. 15 ಇಡ್ರಿ. ಇದನ್ನು ಸ್ಥಾನ ತೆಗೆದ್ರೆ 60 ಆಗ್ತದೆ. ಇದನ್ನು ಸ್ಥಾನ ದಶಮಾಂಶ ತೆಗೆದ್ರೆ 60 ಆಗ್ತದೆ. 60 15 6 90 900 ಆಯ್ತು. 3 ಸ್ಥಾನ ಬಿಂದು ಕೊಟ್ರೆ ಏನಾಯ್ತು? ಮುಂದಿನ 0 ತೆಗೆದು ಉತ್ತರ ಇಟ್ರೆ ಇದ್ರ ಉತ್ತರ ಎಷ್ಟು ಬಂತು? 0.9 ಬಂತು. ಇಲ್ಲಿ ನೋಡಿ, 150 ಇಡ್ರಿ. ಇದನ್ನು ದಶಮಾಂಶ ತೆಗೆದ್ರೆ 600 ಆಯಿತು. 15 6 90. ಇವು 3 0ಗಳನ್ನ ಇಟ್ರಿ. 3 ಸ್ಥಾನ ಕೊಟ್ರೆ ಎಷ್ಟಾಗ್ತಿದ್ದು? ಮುಂದಿನ 0 ತೆಗೆದು ಬಿಟ್ರೆ 90 ಆಯ್ತು. ಅಂದರೆ ಇದರದ್ದು ಉತ್ತರ 9 ಆಗಲಿಲ್ಲ. ಇನ್ನು ಮುಂದಿನ ಗಣಿತ. ಇದನ್ನು 15 ಇಡ್ರಿ. ಇದನ್ನು ದಶಮಾಂಶ ತೆಗೆದಾಗ 600 ಆಯ್ತು. 15 6 90 ಆಯ್ತು. ಇವು ಮುಂದೆ 2 0 ಇಟ್ರಿ. 3 ಸ್ಥಾನ ಬಿಟ್ಟು ನೀವು ದಶಮಾಂಶ ಕೊಡಬೇಕು. 3 ಸ್ಥಾನ ಬಿಂದು ಕೊಟ್ರೆ 9.0000 ಆಯ್ತು. 0 ತೆಗೆದ್ರೆ ಏನು ಬರ್ತದೆ? ಉತ್ತರ 9 ಪೂರ್ಣ ಸಂಖ್ಯೆ ಆಯ್ತು. ಉತ್ತರ ಸಂಖ್ಯೆ ಡಿ. ಎಷ್ಟು ತಿಳಿಸಿ ಚಂದಂಗ ಇನ್ನೊಂದ್ಸಲ ರಿಪೀಟ್ ನೋಡ್ರಿ.